ಧರ್ಮಸ್ಥಳದಲ್ಲಿ ಎಸ್ಐಟಿ ಶವ ಶೋಧ ರಹಸ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಪಕ್ಷಗಳ ವಿರುದ್ಧ ಚಕ್ರವರ್ತಿ ಸೂಲಿಬೆಲೆ ಕಿಡಿಕಾರಿದ್ದಾರೆ. ಎರಡೂ ಪಕ್ಷಗಳು ಸಮಾನವಾಗಿ ವಿಚಾರ ಮಾಡಿವೆ. ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ಬರುವಂತೆ ಮಾತನಾಡ್ತಾ ಇದ್ದಾರೆ. ಬಿಜೆಪಿ ಮುಂಚೆಯಿಂದಲೂ ಸಹ ಹಿಂದುತ್ವದ ಪರ ಇದೆ. ಡಿಕೆಶಿ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿದ್ದಾರೆ ಅಂತ ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ದಾರೆ. ಒಂದು ಬಹಳ ಸಂತೋಷ ಅಂತಂದ್ರೆ ಫಾರ್ ದ ಫಸ್ಟ್ ಟೈಮ್ ನನಗನ್ಸೋದು ಎರಡೂ ಪಕ್ಷಗಳು ಸಮಾನವಾಗಿ ಆಲೋಚನೆ ಮಾಡಿವೆ ಅಂತ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಸಹಜವಾಗಿ ಭಾಜಪ ಯಾವತ್ತೂ ಹಿಂದುತ್ವದ ವಿಚಾರವಾಗಿ ಮಾತನಾಡ್ತಾ ಇರುವಂಥ ಪಕ್ಷ. ಅವರು ಇಲ್ಲಿ ಅನ್ಯಾಯ ನಡೀತಿದೆ ಅಂತ ಹೇಳೋದು ಸಹಜ. ಆದರೆ ಯಾರು DCM ಆಗಿದ್ದಾರೋ DK ಶಿವಕುಮಾರ್ ಅವರು ಪ್ರತ್ಯಕ್ಷವಾಗಿ ಹೇಳಿಬಿಟ್ರು, ಇಲ್ಲೊಂದು ಭಯಾನಕವಾದ ಷಡ್ಯಂತ್ರ ಇದೆ, ಅದು ನನಗೆ ಗೊತ್ತಿದೆ, ನಾನು ಅದನ್ನು ಹೊರಗೆ ಹಾಕ್ತೀನಿ ಸಮಯದಲ್ಲಿ ಅಂತವ್ರು ಇತ್ತೀಚೆಗೆ ಕೊಟ್ಟಿರುವಂಥ ಹೇಳಿಕೆ ನೋಡಿದಾಗ ಇದರ ಹಿಂದೆ ಇರುವಂಥ ಷಡ್ಯಂತ್ರವನ್ನು ಬಯಲಿಗೆಳಿಬೇಕಾದಂಥ ಅಗತ್ಯ ಇದೆ ಅಂತ. ಮತ್ತು ಇದು ಒಂದೆರಡು ದಿನಗಳ ಕಾಲದ ಪ್ರಯತ್ನ ಅಲ್ಲ, ಸರಿಸುಮಾರು 13 ವರ್ಷಗಳ ಕಾಲ ನಿರಂತರವಾಗಿ ಒಂದು ದೇವಸ್ಥಾನದ ಪ್ರಿಮೈಸಸ್ ಅನ್ನು ಹಾಳು ಮಾಡುವಂಥ, ಅಲ್ಲಿನ ವ್ಯಕ್ತಿಗಳ ಮೇಲೆ ಕಪ್ಪು ಚುಕ್ಕೆ ಬರುವಂತೆ ಮಾತನಾಡುವಂಥ ಮತ್ತು ಬಾಯಿ ತೆಗೆದರೆ ಹೊಲಸು ಮಾತನಾಡುವಂಥ ಕೆಲವು ಜನಗಳು ಸೇರಿಕೊಂಡು ರಾಜಕೀಯ ಪಕ್ಷಗಳ ವಿರುದ್ಧ ಚಕ್ರವರ್ತಿ ಸೂಲಿಬೆಲೆ ಕಿಡಿಕಾರಿದ್ದಾರೆ. ಎರಡೂ ಪಕ್ಷಗಳು ಸಮಾನವಾಗಿ ವಿಚಾರ ಮಾಡಿವೆ. ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ಬರುವಂತೆ ಮಾತನಾಡ್ತಾ ಇದ್ದಾರೆ. ಬಿಜೆಪಿ ಮುಂಚೆಯಿಂದಲೂ ಸಹ ಹಿಂದುತ್ವದ ಪರ ಇದೆ. ಡಿಕೆಶಿ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿದ್ದಾರೆ ಅಂತ ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ದಾರೆ. ಒಂದು ಬಹಳ ಸಂತೋಷ ಅಂತಂದ್ರೆ ಫಾರ್ ದ ಫಸ್ಟ್ ಟೈಮ್ ನನಗನ್ಸೋದು ಎರಡೂ ಪಕ್ಷಗಳು ಸಮಾನವಾಗಿ ಆಲೋಚನೆ ಮಾಡಿವೆ ಅಂತ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಸಹಜವಾಗಿ ಭಾಜಪ ಯಾವತ್ತೂ ಹಿಂದುತ್ವದ ವಿಚಾರವಾಗಿ ಮಾತನಾಡ್ತಾ ಇರುವಂಥ ಪಕ್ಷ. ಅವರು ಇಲ್ಲಿ ಅನ್ಯಾಯ ನಡೀತಿದೆ ಅಂತ ಹೇಳೋದು ಸಹಜ. ಆದರೆ ಯಾರು DCM ಆಗಿದ್ದಾರೋ DK ಶಿವಕುಮಾರ್ ಅವರು ಪ್ರತ್ಯಕ್ಷವಾಗಿ ಹೇಳಿಬಿಟ್ರು, ಇಲ್ಲೊಂದು ಭಯಾನಕವಾದ ಷಡ್ಯಂತ್ರ ಇದೆ, ಅದು ನನಗೆ ಗೊತ್ತಿದೆ, ನಾನು ಅದನ್ನು ಹೊರಗೆ ಹಾಕ್ತೀನಿ ಸಮಯದಲ್ಲಿ ಅಂತವ್ರು ಇತ್ತೀಚೆಗೆ ಕೊಟ್ಟಿರುವಂಥ ಹೇಳಿಕೆ ನೋಡಿದಾಗ ಇದರ ಹಿಂದೆ ಇರುವಂಥ ಷಡ್ಯಂತ್ರವನ್ನು ಬಯಲಿಗೆಳಿಬೇಕಾದಂಥ ಅಗತ್ಯ ಇದೆ ಅಂತ. ಮತ್ತು ಇದು ಒಂದೆರಡು ದಿನಗಳ ಕಾಲದ ಪ್ರಯತ್ನ ಅಲ್ಲ, ಸರಿಸುಮಾರು 13 ವರ್ಷಗಳ ಕಾಲ ನಿರಂತರವಾಗಿ ಒಂದು ದೇವಸ್ಥಾನದ ಪ್ರಿಮೈಸಸ್ ಅನ್ನು ಹಾಳು ಮಾಡುವಂಥ, ಅಲ್ಲಿನ ವ್ಯಕ್ತಿಗಳ ಮೇಲೆ ಕಪ್ಪು ಚುಕ್ಕೆ ಬರುವಂತೆ ಮಾತನಾಡುವಂಥ ಮತ್ತು ಬಾಯಿ ತೆಗೆದರೆ ಹೊಲಸು ಮಾತನಾಡುವಂಥ ಕೆಲವು ಜನಗಳು ಸೇರಿಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.